ಭಾನುವಾರದಂದು ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಚಲೋಣ ಜೆಡಿಎಸ್ ಕರೆ ಕೊಟ್ಟಿದೆ. ಈ ವಿಚಾರಕ್ಕೆ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಹಿರಿಯ ಶಾಸಕರಂತ ಮಂಜುನಾಥ್ ಸರ್ ಇದ್ದಾರೆ. ಸರ್, ಇವತ್ತು ಧರ್ಮಸ್ಥಳದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪರ ವಿರೋಧ ಚರ್ಚೆಗಳು, ಅನಾಮಕ ವ್ಯಕ್ತಿಯ ಅರೆಸ್ಟ್ ಆಗಿದೆ. ನೀವು ಧರ್ಮಸ್ಥಳಕ್ಕೆ ಹೋಗ್ತಿದ್ರಿ. ನೋಡಿ, 31ನೇ ತಾರೀಕು ನಮ್ಮ ಪಕ್ಷ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ವಾಲಂಟಿಯರ್ ಆಗಿ ಅಲ್ಲಿಗೆ ಹೋಗ್ತಕ್ಕಂಥದ್ದನ್ನ ಒಂದು ತೀರ್ಮಾನ ಮಾಡಿದ್ದಾರೆ. ಇವತ್ತು ಯಾತಕ್ಕೆ ಅಂತ ಅಂದರೆ, ಇವತ್ತು ಸರ್ಕಾರ SITನ ರಚನೆ ಮಾಡಿ ಅಲ್ಲಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದನ್ನ ಅವರು ಅನಾಮಿಕ ಯಾರೋ ಒಬ್ಬ ಹೇಳ್ದ ಅಂತೇಳಿ SIT ಮಾಡಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಷ್ಟು ರೈಟು ತಪ್ಪು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರಕ್ಕೆ ಗೊತ್ತಾಗೋಗಿದೆ. ಈಗ SIT ಅವರಿಂದನೇ ನಿಜ ಹೊರ ಹೊಮ್ತಾ ಇದೆ. ಆಮೇಲೆ ಅವ್ನು ಹೇಳಿರ್ತಕ್ಕಂಥದ್ದು ಫೇಕು ಅಂತಕ್ಕಂಥದ್ದು ಈಗ ಅವನೇ ಒಪ್ಕೊಂಡಿರ್ತಕ್ಕಂಥದ್ದು ಈಗೆಲ್ಲ ಗೊತ್ತಾಗಿದೆ. ಬಹುಶಃ ನನಗೆ ಅನಿಸ್ತದೆ, ಎಲ್ಲೋ ಒಂದು ಕಡೆ ಇದನ್ನ ರಾಜಕೀಯವಾಗಿ ಧರ್ಮಸ್ಥಳದ ವಿರುದ್ಧ ಮಾಡಿದರೆ ಆ ಭಾಗದಲ್ಲಿ ನಮಗೆ ಮತ ಬರುತ್ತೆ ಅಂತ ಹೇಳಿ ಏನು ಇವ್ರು ಮಾಡಿದ್ರು, ಅದು ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಈಗ ಬಯಲಾಗ್ತಾ ಇದೆ. ಸೊ ಈಗ ನಿಜ SIT ಒಂಥರ ನನ್ನ ಪ್ರಕಾರ ಅಪೂರ್ವರಾದಂಗೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇದು ಸರ್ಕಾರದ ಮಂತ್ರಿ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿರ್ತಕ್ಕಂಥದ್ದು, ಎಡಪಂಥಿ ಹೇಳಿರ್ತಕ್ಕಂಥದ್ದು ಎಲ್ಲ ಅವರೇ ಹೇಳಿರೋದು. BJP ಅವರು ಯಾರು ಹೇಳಿಲ್ಲ. ಅಂದರೆ ಈ ಸಬ್ಜೆಕ್ಟ್ ಇಟ್ಕೊಂಡು ರಾಜಕೀಯ ಮಾಡಕ್ಕೆ ಹೋಗ್ತಾರೆ. ನಾವೆರಡು ಪಕ್ಷದವರಲ್ಲ, ಅವರೇ ಇದನ್ನ ಮಾಡಿ ಆ ಧಾರ್ಮಿಕವಾಗಿ ಸುಳ್ಳು ಅಂತಕ್ಕಂಥ ಮಾಡಿ ಹೇಳಿದ್ರೆ ಅವತ್ತು ನಿಜವಾಗಿ ಧರ್ಮಸ್ಥಳದ ಒಂದು ಧಾರ್ಮಿಕ ಸ್ಥಳ ಮಂಜುನಾಥ ಮತ್ತು ಅಣ್ಣ ದೇವರದ್ದು ಏನಿದೆ, ಧರ್ಮದ ಸ್ಥಳ ಅಂತಕ್ಕಂಥದ್ದು ಏನಿದೆ, ಅದು ಶಕ್ತಿ ಇವತ್ತು ನಿಜವಾಗಿ ಎಲ್ರಿಗೂ ಗೊತ್ತಾಗಿದೆ. ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನ ಈ ಸರ್ಕಾರ ಕೂಡ ಒಪ್ಕೊಳ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯ. SIT ರಚನೆ ಮಾಡಿದ್ರಿಂದಾನೇ ಸತ್ಯ ಹೊರಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ನೋಡಿ, SIT ಕೇಳ್ದವ್ರಿಗೆಲ್ಲ ಮಾಡೋಕ್ಕಾಗ್ತದೆ ಸರ್ಕಾರ? ಎಷ್ಟು ವರ್ಷ ಆಗಿದೆ? ಈಗ ಸತ್ಯ ಬಂದ ಮೇಲೆ ನಾವು ಮಾಡೋದಕ್ಕೆ ಬಂತು ಅಂತ ಹೇಳ್ತಾ ಇರೋದು ಇದಾರಲ್ಲ, ಈ ರೀತಿ ಎಷ್ಟಿದಾವೆ ಎಲ್ಲನೂ ಮಾಡ್ತಾರ? ಮಾಡಕ್ಕೆ ಹೇಳಿ ನೋಡೋಣ. ಓನ್ಲಿ ಧರ್ಮಸ್ಥಳ ಇವತ್ತು ಯಾವತ್ತೂ ಕೂಡ ಲಾಭ ಪಡ್ಕೊಳಕ್ಕೆ ಹೋಗ್ತಾರಲ್ಲ, ದೇವರೇ ಶಿಕ್ಷೆಯನ್ನ ಈಗ ಅವ್ರಿಗೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಅಭಿಪ್ರಾಯ. DK ಶಿವಕುಮಾರ್ ಹೇಳ್ತಾರೆ, ಇದೊಂದು ಸಂಪೂರ್ಣವಾದಂಥ ಷಡ್ಯಂತ್ರ ಇದೆ, ಧಾರ್ಮಿಕ ಕ್ಷೇತ್ರದಲ್ಲಿ ಷಡ್ಯಂತ್ರ ಆಗಿದೆ, ಅದು BJP ಅವರಿಂದನೇ ಆಗ್ತಿದೆ ಅನ್ನೋ ಮಾತುಗಳನ್ನ. ಈಗ SIT ಮಾಡ್ಬೇಕಾದ್ರೆ ಷಡ್ಯಂತ್ರ ನಮ್ಮಿಂದ ಆಗ್ತದಾ? SIT ರಚನೆ ಮಾಡಿರೋ ಯಾರು? ಸರ್ಕಾರ. ಈಗ ನಾವೇನಾದ್ರು ಅರ್ಜಿ ಕೊಟ್ಟಿದೀವಾ? BJP ಅರ್ಜಿ ಕೊಟ್ಟಿದಾರ? ಅವರೇ ಮಾಡಿದ್ರು. ಅನಾಮೀಗ ಅವ್ನು ಯಾರು ಏನು ಅಂತ ನೋಡಿಲ್ಲ. ಮುಂದೆ ಹಸಿ ಪಂಚರ ಹಾಕೊಂಡು ಸೂಚಿಸ್ತಾ ಅವ್ರಲ್ಲ, ಯಾರು ಅಂತ ಗೊತ್ತಿಲ್ವಲ್ಲ. ಈಗ ಆ ಅಮ್ಮ ಒಂದು ಹೇಳಿಕೆ ಕೊಟ್ಟು ಹೇಳಿಕೆ ಕೊಟ್ಟ ಮೇಲೆ ತಾನೆ ಇವೆಲ್ಲ ಬೆಳಕಿಗೆ ಬಂದಿರೋದು. ಬಹುಶಃ ಇವ್ರಿಗೆ ಈಗ ಅರಿವಾಗಿದೆ ದೇವರ ಮೇಲೆ ನಿಜವಾದಂಥ ನಂಬಿಕೆ ಏನಿದೆ ಅಂತಕ್ಕಂಥದ್ದು ಈಗ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಧರ್ಮಸ್ಥಳದ ಬಗ್ಗೆ ಯಾರು ಅವಹೇಳನಕಾರಿ ಮಾಡ್ತಕ್ಕಂಥದ್ದನ್ನ ಬಿಡಬೇಕು. ಈಗ ಮಾಡಿರ್ತಕ್ಕಂಥದ್ದು ಅವ್ರು ತಪ್ಪು ಅಂತಕ್ಕಂಥ ಈಗ ಹೇಳ್ಕೊಳಕ್ ಆಗ್ತಾ ಇಲ್ಲ. ಈಗ ಇದರಲ್ಲಿ ರಾಜ್ಯದ 2 ಮಂತ್ರಿಗಳಿದ್ದಾರೆ, ಒಬ್ಬ MP ಇದ್ದಾನೆ, ಇನ್ನೊಬ್ಬರು MLC ಇದ್ದಾರೆ. ಯಾವತ್ತಿಲ್ಲ ಇವತ್ತಿಲ್ಲ ನಾಳೆ ಅದು ಬರುತ್ತೆ, ಈಚೆ ಕಡೆ ಗೊತ್ತಾಗುತ್ತೆ. ವಿಪಕ್ಷಗಳು ಇದರಲ್ಲಿ ರಾಜಕೀಯ ಮಾಡ್ತೀವಿ ಅಂತ ಆರೋಪ ಮಾಡ್ತಾರೆ DK ಶಿವಕುಮಾರ್. ಅಲ್ಲ ರೀ, ನಾವು ರಾಜಕೀಯ ಮಾಡ್ತಾ ಇಲ್ಲ ರೀ. ನೀವು SIT ರಚನೆ ಮಾಡಿ ಇಲ್ದಿದ್ದೆಲ್ಲ ನಾವು ಆಪಾದನೆ ತಂದಾಗ ನೀವು ಮಾಡಿರೋ ತಪ್ಪು ಅಂತ ಹೇಳ್ತಕ್ಕಂಥದ್ದು ನಮ್ಮ ರೈಟ್. ಅದು ನಮ್ಮ ರೈಟ್ ಹೇಳ್ದಾಗ ಅವ್ರು ಹೇಳಿದ್ರು ನಾವು ಕೇಳಕ್ಕಾಗುತ್ತಾ? ನೀವು ಮಾಡಿರೋ ತಪ್ಪು ಅಂತ. ಈಗ ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳ್ತಿದ್ದೀವಲ್ಲ, ತಮಗೆ DK ಶಿವಕುಮಾರ್ ನನ್ನ ಸ್ನೇಹಿತ, ಅವ್ರು ಕೇಳ್ತೀನಿ, ಷಡ್ಯಂತ್ರ ಆಗಿದೆ ಅಂತ ನೀವು ಹೇಳಿದಿರಲ್ಲ, ಆ ಯಾರಿಂದ ಅಂತ ಹೆಸರು ಹೇಳ್ಬಿಡಪ್ಪ ನೀನು, ಮುಗಿದೋಯ್ತಲ್ಲ, ನಾವು ಸುಮ್ಮನೆ ಆಯ್ತೀವಿ. ಇವತ್ತು DK ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಡ್ತಾರೆ, RSS ಗೀತೆ ನಾಡಿ ಕ್ಷಮೆ ಕೇಳ್ತಾರೆ. ಧರ್ಮಸ್ಥಳ ವಿಚಾರ ಒಂದ್ ಕಡೆ ಆದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಧಾರ್ಮಿಕ ಕೇಂದ್ರ ಅಲ್ಲ ಅನ್ನೋ ಮಾತು. ನೋಡಿ, ಮೈಸೂರು ಚಾಮುಂಡೇಶ್ವರಿ ಯಾರ ಆಸ್ತಿ ಅಲ್ಲ ಏನಲ್ಲ ಅಂತ. ಚಾಮುಂಡೇಶ್ವರಿ ಇಡೀ ನಮ್ಮ ರಾಜ್ಯದ ಸ್ವತ್ತು. ಅದು ಎಕ್ಸ್ಪೆಷಲಿ ಮೈಸೂರು ಮಹಾರಾಜರ ಒಂದು ವಿಶೇಷವಾದಂಥ. ಮತ್ತು ದಸರಾ ಯಾಕೆ ಮಾಡ್ತಾವ್ರೆ? ಯಾರು ಸ್ವತ್ತಲ್ಲ ಅಂದ್ರೆ ದಸರಾಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದಸರಾ ಯಾಕೆ ಮಾಡ್ಬೇಕು? ನಿಲ್ಸಕ್ಕೆ ಹೇಳಿ ನೋಡೋಣ. ಹಂಗಾನೆ ಇವತ್ತು ಮೈಸೂರು ಮಹಾರಾಜ ಚಾಮುಂಡೇಶ್ವರಿನ ಅಲ್ಲಿ ಇವರು ಮಹಿಷಾಸುರ ಯಾದಕ್ಕೆ ಸಮಾರಾಧ ಚಾಮುಂಡೇಶ್ವರಿ ಯಾಕೆ ಕೊಟ್ಟಿದ್ದು ಇಡೀ ಹಿಸ್ಟ್ರಿ ಅದು. ನಾವು ನಮಗೆ ಗೊತ್ತಿಲ್ಲ, ನಾವು ಇನ್ನೂ ಇದಿರೋರು. ಬಟ್ ಇವ್ರಿಗೆ ಅದೇನೋ ಶುಕ್ರವಾರ ಆದಾಗ ಇವರು ಎಲ್ಲ ಪೂಜೆಗೆಲ್ಲ ಹೋಯ್ತಾರೆ. ಯಾಕೆ ಹೋಯ್ತಾರೆ ಅಲ್ಲಿಗೆ? ಆ ನಂಬಿಕೆ ಇಲ್ದೆ ಇದ್ಮೇಲೆ
ಇವೆಲ್ಲ ಮಾತಾಡೋದು ಸುಲಭ. ಅವ್ರಿಗೆ ನಂಬಿಕೆ ಅವ್ರಿಗೆ, ನಮ್ಮ ನಂಬಿಕೆ ನಮಗೆ, ಚಾಮುಂಡೇಶ್ವರಿ ನಂಬಿಕೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ. ಒಂದ್ ಕಡೆ ದಸರಾ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾರೆ. ಅದ್ರ ಜೊತೆಗೆ ಅವರು RSS ಗೀತೆಗೆ ಕ್ಷಮೆಯನ್ನ ಕೇಳ್ತಾರೆ. ಎಲ್ಲೋ DK ಶಿವಕುಮಾರ್ ತಪ್ಪಿದಾರ ಅಂತ. ನನಗೆ ತಪ್ಪಿದ್ರು ಗಿಪ್ಪಿದ್ರು ಅಂತ ಹೇಳೋದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅಲ್ಲಿ ಹೊರಗಡೆ ಇದನ್ನು ಮಾಡೋದು, ಎಂಥದ್ದು ಮಾಡೋದು, ಅದು ಸಾಂಸ್ಕೃತಿಕ ಕಾರ್ಯಕ್ರಮ. ಆನೆ ಮೇಲೆ, ಅಂಬಾರಿ ಮೇಲೆ ಯಾವ ದೇವಿ ಕೂರಿಸ್ತಾರೆ? ಚಾಮುಂಡೇಶ್ವರಿ. ಅದು ಮೂರಿಸ್ಕೊಂಡು ಅಲ್ಲಿಂದ ಅದಕ್ಕೆ ಪೂಜೆ ಮಾಡಿ ಹೊರಡ್ತದೆ ಅಂತಂದಮೇಲೆ ಅದೇನು ಆನೆ ಡ್ಯಾನ್ಸ್ ಮಾಡುತ್ತಾ? ದೇವರನ್ನ ಸಾರ್ವಜನಿಕ ರಸ್ತೆಯಲ್ಲಿ ಮೆರವಣಿಗೆ ಮುಖಾಂತರ ಬರ್ತಕ್ಕಂಥದ್ದನ್ನು ನಾವು ಈ ಸರ್ಕಾರ ಅಲ್ಲ, ಮೈಸೂರು ಮಹಾರಾಜರಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದು ಯಾವಾಗ ಥಿಂಕ್ ಅದೇ 300 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು, ಇಡೀ ಪ್ರಪಂಚದಲ್ಲಿ ಹೆಸರು ಪಡೆದಿರ್ತಕ್ಕಂಥದ್ದು. ಇಡೀ ವರ್ಲ್ಡವರೇ ಪ್ರಪಂಚವೇ ನೋಡಿ ಒಪ್ಕೊಂಡಿರೋದ್ರಿಂದ ನಾನು DK ಶಿವಕುಮಾರ್ ಹೇಳೋದಿಲ್ಲ, ಅರ್ಥ ಏನಿಲ್ಲ ಇದರಲ್ಲಿ. ಇದು ಧಾರ್ಮಿಕ ಕಾರ್ಯಕ್ರಮನೇ, ಇದು ಚಾಮುಂಡೇಶ್ವರಿ ಮತ್ತು ಕನ್ನಡಾಂಬೆಯ ಒಂದು ಶಕ್ತಿ ಅದು. ಥ್ಯಾಂಕ್ ಯು. ದಸರಾ ಉದ್ಘಾಟನೆಗೆ ಬಾಣ ಮುಸ್ತಾಕ್ ಅವರಿಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆಯವರು, ಹಾಸನದವರು ಬಾಣ ಮುಸ್ತಾಕ್ ಅವರು, ಇದನ್ನ ಯಾವ ರೀತಿ ನೋಡ್ತೀರಿ? ನೋಡಿ, ನಾನು ಬಾನು ಮಾಸ್ತಾಕ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ವೈಯಕ್ತಿಕವಾಗಿ ವೆಲ್ಕಮ್ ಮಾಡ್ತೀನಿ. ಬಟ್ ಆದರೆ ಅವರಾಗೆ ರೆಫ್ಯೂಸ್ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಅವರ ಚಿಂತನೆ, ಅವರ ಥಾಟ್ಸು ಏನಿದೆ, ಅವರ ಹಿಂದಿನ ಬಂದಂಥ ನಡವಳಿಕೆ, ಹೋರಾಟ, ಅವರು ಕೊಟ್ಟಂಥ ಅವಕಾಶ, ನನಗೆ ಸರ್ಕಾರ ನಿಮಗೆ ನನಗೆ ಅವಕಾಶ ಕೊಟ್ಟಿದ್ದೀರಿ, ನಾನು ಇದರಲ್ಲಿ ನಂಬಿಕೆ ಇಲ್ಲ ಅಂತ ಮೊದಲೇ ನಾನು ಹಿಂದಿನೆಲ್ಲ ಮಾತಾಡಿದ್ದೆ. ಅರಿಶಿನ ಕುಂಕುಮ ಇದೆಲ್ಲ ಹೇಳಿ ನಾನು ಒಂದು ಕಾಂಟ್ರವರ್ಸಿಗೆ ಇದ್ದೀನಿ ಅನ್ನೋದಕ್ಕಿಂತ ನಾನು ಆ ಭಾವನೆಯಲ್ಲಿ ಇರ್ತಕ್ಕಂಥನು. ಇದು ನನಗೆ ಇದು ಒಳ್ಳೇದು, ಇದಾಗೋದಿಲ್ಲ ಅಂತೇಳಿ ರೆಫ್ಯೂಸ್ ಮಾಡಿದರೆ ಶುಡ್ ಹ್ಯಾವ್ ಬಿನ್ ಎ ಬಿಗ್ ಇವರು. ಇವತ್ತು ಅವ್ರಿಗೆ ಕೊಟ್ಟಿರೋದು ಭಾನು ಮಾಸ್ಟಾಕ್ ಅಂತ ಕೊಟ್ಟಿಲ್ಲ, ಅವಾರ್ಡ್ ಸಿಕ್ಕಿದೆ ಅಂತಕ್ಕಂಥದ್ದಕ್ಕೆ ಭಾನು ಮಾಸ್ಟಾಕಿಗೆ ಕೊಟ್ಟಿರ್ತಕ್ಕಂಥದ್ದು. ಇವರು ಭಾನು ಮಾಸ್ಟಾಕ್ ಅವಾರ್ಡ್ ಕೊಟ್ಟಿರೋದು ಯಾವಾಗ? ಪುಸ್ತಕ ಅವ್ರದ್ದು ತದ್ಮೆ ಆದಮೇಲೆ. ತದ್ಮೆ ಮಾಡಿದವ್ರು ಯಾರು? ಕೊಡಗಿನ ಒಂದು ಮಹಿಳೆ. ಆ್ಯಕ್ಚುಲಿ ಅವಳಿಂದ ಇವ್ರ ಹೆಸರು ಬಂತು. ಅವಳನ್ನು ಕರೆದು ಇವತ್ತು ದಸರಾಗೆ ಉದ್ಘಾಟನೆ ಮಾಡಿದ್ರೆ ಈ ಗೌರ್ಮೆಂಟ್ಗೆ ವಿಶೇಷವಾದಂಥ ಒಂದು ಹೆಸರಿರೋದು ಅಂತಕ್ಕಂಥ ನನ್ನ ಅಭಿಪ್ರಾಯ. ಇಷ್ಟು ಹಿರಿಯ ಶಾಸಕರಾಗಿರುವಂಥ ಹೊಳೆ ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.